ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ. ಕಾರಿನಲ್ಲಿ ಕುಳಿತುಕೊಳ್ಳಬೇಕು. ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಮರಳಿ ಮನೆಯೊಳಗೆ ಬರುವ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಟ್ವಿಸ್ಟ್ ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ನಿನ್ನೆ ಸೂರಜ್ ಅವರು ಮನೆಯಿಂದ ಹೋದ್ಮೇಲೆ ಇವತ್ತು ಯಾರು ಮನೆಯಿಂದ ಹೋಗ್ತಾರೆ ಅಂತ ಈಗ ಬಂದಿರೋ ಪ್ರೋಮೋದಲ್ಲಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಊಹೆ ಮಾಡದ ವ್ಯಕ್ತಿ ಮನೆಯಲ್ಲಿ ಉಳಿದುಕೊಂಡು ಯಾರು ಊಹೆನೇ ಮಾಡದ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳ್ಬೋದು. ಈಗ ಬಂದಿರೋ ಪ್ರೋಮೋದಲ್ಲಿ ಏನಿದೆ ಅಂದ್ರೆ, ಬಿಗ್ ಬಾಸ್ ಈಗ ಬಾಟಮ್ 2 ನಲ್ಲಿ ಇಬ್ಬರನ್ನ ನಿಲ್ಲಿಸಿದ್ದಾರೆ. ಅದರಲ್ಲಿ ಮಾಳು ಮತ್ತು ಸ್ಪಂದನ. ಬಿಗ್ ಬಾಸ್ ಮಾಳು ಮತ್ತು ಸ್ಪಂದನಾಗೆ ಹೇಳುವುದು ಒಂದೇ, ನಿಮ್ಮಿಬ್ಬರಲ್ಲಿ ಒಬ್ಬರ ಪಯಣ ಇಲ್ಲಿಗೆ ಇವತ್ತಿಗೆ ಮುಗೀತು ಅಂತ ಹೇಳ್ತಾರೆ. ಉಳಿದ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಕೇಳ್ತಾರೆ, ಯಾರು ಈ ಮನೆಯಿಂದ ಆಚೆ ಹೋಗಬೇಕು, ಕಾರಣ ಏನು ಅಂತ ಕೇಳ್ತಾರೆ. ಗಿಲ್ಲಿ ಹೇಳ್ತಾನೆ, ಸ್ಪಂದನ ತಾನು ಏನು ಅನ್ನೋದನ್ನ ತೋರಿಸಿಕೊಟ್ಟೇ ಇಲ್ಲ, ಅವಳು ಏನಂತ ನಮಗೆ ಕ್ಲಾರಿಟಿನೇ ಸಿಕ್ಕಿಲ್ಲ, ಈ ಕಾರಣಕ್ಕೆ ಸ್ಪಂದನ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತಾನೆ. ಮತ್ತೆ ಧನುಷ್ ಅವರು ಮಾಳು ಅವರು ಹೋಗಬೇಕು, ಅವನಿಗೆ ಅವನೇ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ಅದನ್ನು ನಾನು ನೋಡಿದ್ದೀನಿ, ಈ ಕಾರಣಕ್ಕೆ ಅಂತ ಧನುಷ್ ಹೇಳ್ತಾನೆ. ಮತ್ತು ರಾಶಿಕ್ ಅವರು ಮಾಳು ಹೆಸರು ಹೇಳ್ತಾರೆ. ಒಂದೇ ಗ್ರಾಫ್ನಲ್ಲಿ ಮೇಲೆ ಇದ್ದಾರೆ, ಮೊದಲಿಗೆ ಬಂದ ಹಾಗೆ ಹೇಗಿದ್ರು ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಬಿಗ್ ಬಾಸ್ ಹೇಳ್ತಾರೆ, ಸ್ಪಂದನ ಮಾಳು ಈಗ 2 ಕಾರ್ಗಳು ಬರುತ್ತೆ, ಅದರಲ್ಲಿ ಕುತ್ಕೊಂಡು ಆ ಕಾರ್ನು ಗಾರ್ಡನ್ ಏರಿಯಾದಲ್ಲಿ 3 ರೌಂಡ್ಗಳನ್ನು ಹಾಕುತ್ತೆ. 3 ರೌಂಡ್ ಹೊಡೆಯುತ್ತಾ ಹೊರಗಡೆ ಹೋಗುತ್ತೆ. ಕೊನೆಗೆ ಯಾವ ಕಾರ್ ಎಂಟ್ರಿ ಕೊಡುತ್ತೋ ಆ ಸ್ಪರ್ಧಿ ಈ ಬಿಗ್ ಬಾಸ್ ಮನೆಯಲ್ಲಿ ಅವರ ಪಯಣ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಕಡೆ ಈಗ ಮಾಹಿತಿ ಬರ್ತಾ ಇದೆ, ಮಾಳು ಅವರು ಎಲಿಮಿನೇಟ್ ಆಗಿದ್ದಾರೆ. ಆದ್ರೆ ಸ್ಪಂದನ ಯಾಕೆ ಉಳ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಸ್ಪಂದನ ಈ ಮನೆಯಲ್ಲಿ ಗಿಲ್ಲಿ ಹೇಳ್ದಂತೆ ಎಲ್ಲೂ ಅವರು ಕ್ಲಾರಿಟಿಯನ್ನೇ ಕೊಟ್ಟಿಲ್ಲ, ಆದ್ರೂ ಅವರು ಉಳಿದಿದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾಳು ಅವರಿಗೆ ತುಂಬಾ ವೋಟ್ಗಳು ಬೀಳ್ತಾ ಇದ್ರು ಕೂಡ ಮಾಳು ಅವರು ಯಾಕೆ ಎಲಿಮಿನೇಟ್ ಆದ್ರು ಅಂತ ಗೊತ್ತಾಗ್ಲಿಲ್ಲ. ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.